ರಾಯಬಾಗ ತಾಲೂಕದ ಹಿಡಕಲ್ ಗ್ರಾಮದ ಶ್ರೀ ಹಾಲಸಿದ್ದೇಶ್ವರ ಪಾದಾರಂಭಗಳಿಗೆ ವಂದನೆ ಮಾಡುತ್ತಾ, ಈ ಕೂಡಿದಂತ ದೈವ ಹಿಡಕಲ ಹಾಡ್ಕಿಪ್ಪ ಅಂದ್ರ 5 ಗಂಟೆಕ ಏನು ನಿರ್ಣಯ ಕೊಡ್ತಾರ ಅನ್ನೋದೊಂದು ಕುತೂಹಲ ಇರ್ತೈತಿ. ಏನೋ ನಾವು ತಪ್ಪು ಮಾಡಿದ್ರು ನಮ್ಮನ್ನು ಬಂದು ಮುಂದೆ ಹಿಡಿದು ಕೇಳಬಹುದು. ನಾವು ಏನ್ ಮಾಡಿತ್ತು, ಮುಂಚಿತವಾಗಿ 8 ದಿವಸ ನಮ್ಮದು ಹಿಂಗ ಕಮಿಟಿ ಐತಿ, ಇದ ನಿರ್ಣಯ ಮಾಡ್ಕೋತ ಕೊಟ್ಟಿತ್ತು. ಆದ ಪ್ರಕಾರ ನೀವು ಹೋಗ್ಬೇಕ. ಸುಳ್ಳ ಇಲ್ಲಿ ಬಾಳ ಮಾತಾಡಿ ಬಾಳ ಹೇಳುದ್ರಾಗ ಅರ್ಥ ಇಲ್ಲ. ಎಲ್ಲೆಲ್ಲೋ ಕಲಾವಿದರು ಬಂದು ನಮಕಿ ಶಾನ್ಯಾರು ನಮಕಿ ಪಂಡಿತರು ಕೂತಾರೆ. ನಮ್ಮಲ್ಲಿ ಏನಾರ ಲೋಪ ದೋಷಗಳ ಕೊಡುವ ಹೊತ್ನಾಗ ಹಿಂಗ ಮಾಡಿದ ಹೆಸರು ಕರೆಸಿದಾಗ ದಯವಿಟ್ಟು ನಿಮಗೆ ಕೈ ಮುಗಿತಾನ. ಯಾಕಪ್ಪ ಅಂದ್ರ ನಿಮಗೆ ಮೊದಲೇ ಗೊತ್ತಾತೆ ಹೆಂಗ್ ಕಮಿಟಿ ಮಾಡಬೇಕು, ಹೆಂಗ್ ನಿರ್ಣಯ ಐತಿ, ಆ ಪ್ರಕಾರ ಹೋಗಬೇಕು. ಆ ಪ್ರಕಾರ ತಪ್ಪಿದ್ರೆ ಮಾತ್ರ ನಾವು ಯಾರನ್ನೂ ಬಿಡಕ್ ಸಾಧ್ಯ ಇಲ್ಲ. ಏನ್ ಮಾಡ್ತಿಪ್ಪ ಅಂದ್ರೆ ಹಿಡ್ಕೊಂಡು ಹಾಡಿಕೆ ಅಂದ್ರ ಒಂದು ಸ್ವಲ್ಪ ಜ್ವರ ಬಂದಾಗ ಎಲ್ಲರಿಗೂ. ಯಾಕಪ್ಪ ಅಂದ್ರ ಇಲ್ಲಿ ಇಟ್ಟು ಅವರೊಂದು ಬಾಳ ಆದ್ರ 30,000 ಕೊಟ್ಟಿರ್ತಾರೋ, ಆ ಹಾಡಿಕೆ ಮಾಡ್ಕೊಂಡ್ ಬರ್ಕೊಡ್ದ 50,000 ನಮ್ಗೆ ಖರ್ಚಾಕಂತೇಳಿ ಹಿಂಗಿರ್ತೀರಿ. ಆದ್ರ ಹಾಲಿಸಿದ್ದನ ಆಶೀರ್ವಾದ ಇಲ್ಲ ಒಮ್ಮೆ ಆತಂದ್ರ ಅದು ಮುಗಿದು ಮುಟ್ಟುವರೆಗೆ ಮೂರುವಲ್ಲಿ ಆ ಹೆಸರುವಾಸಿ ಆಗಬೇಕಂದ್ರೆ ಈ ದೈವಿಕ ಓದಿ ಹೇಳುವಂತದ್ದು ಏನಿಲ್ಲ. ನೀವು 20 ಪ್ರಶ್ನೆ, ನೀವು 20 ಪ್ರಶ್ನೆ. ಈಗ ಸದ್ಯ ತಂದ ಚೀಟಿ ಕೊಟ್ಟ ಕೆಸಿಂದ ನಿಮ್ಮ ಸಾಕಿ ಕಲಾವಿದರ ಹಾಡಿಕೆ ಚಾಲು ಮಾಡ್ತಾರ, ಬಡ ನಿಮ್ಮ ಚೀಟಿಗಳು ತಗೊಂಡ್ ಬರ್ಬೇಕು. ಯಾಕಂದ್ರೆ ನಾವು ಓದಿ ಯಾಕೆ ಹೇಳಿಲ್ಲಪ್ಪ ಅಂತ ಕೇಳಿದ್ರೆ ಒಂದು ಮಾತ್ರ ನಾವು ಓದಿ ಹೇಳಿಬಿಡ್ತೀವಿ. ಯಾಕೆ ಕಮಿಟಿಯವರಿಗೆ ಗೊತ್ತಾಗಬೇಕು, ಅವ್ರಿಗೇನು ಕೊಟ್ಟಾರ ಇವ್ರಿಗೇನು ಕೊಟ್ಟಾರ ಅಂತಬಾರ್ದು. ನಮ್ಮ ನಿರ್ಣಾಯಕರಿಗೆ ಲಕ್ಷ್ಮಣ್ ಸಿಂಹಪ್ಪನವರು ಬಹುಶಃ ನಮ್ಮ ಗೋಕಾಕ ತಾಲೂಕದಾಗ ಬಂಡಾಪುರದೊಳಗ ಭಂಡಾರ ಹಾಡ್ತಾರೆ, ಜಾರಕಿಹೊಳಿ ತಮ್ಮಲ್ಲಿ ಜೇಬೇರಿ ಆಗ್ತೈತೆ ತಂದು ಬಾಲಚಂದ್ರ ಸರ್ಕಾರ ನಿಮ್ಮ ಭಕ್ತಿಯಿಂದ ಏನ್ ಮಾಡಿದೆ ಅಂದ್ರೆ ಸವಾಲಾಗ ಹೇಳಿದ್ರು. ನನಗೆ ನೆನಪದ ಬಹುಶಃ ಲಕ್ಷ್ಮಣ್ ಸಿಂಹಪ್ಪನವರು ನಮ್ಮ ಮಾಳಿಗರಾಯನ ಹಬ್ಬದ ಆಗಿರ್ತಕ್ಕಂಥ ಸುಮಿತ್ರಕ್ಕನ ಮಾಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಹೊಸದಾಗಿರ್ತಕ್ಕಂಥ ಮಾರಾಪುರದ ವೆಂಕಣ್ಣ ಗುರುಗಳಿಗೆ 200 ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ